ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದೊಂದಿಗೆ ಟಿಶ್ಯೂಸ್ ವಿಷಯವನ್ನು ಕೊನೆಗೊಳಿಸುವ ಬಿಂದು ಅಂತಿಮವಾಗಿ ಹಿಂತಿರುಗಿದ್ದಾರೆ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಸಸ್ಯ ಅಂಗಾಂಶಗಳು ಮತ್ತು ಎಪಿಥೆಲಿಯಲ್ ಅಂಗಾಂಶಗಳು, ಸಂಯೋಜಕ ಅಂಗಾಂಶಗಳ ವಿಧಗಳು, ವಿವಿಧ ಅಂಗಾಂಶಗಳು ಮತ್ತು ಅಂಗಗಳನ್ನು ಸಂಪರ್ಕಿಸಲು ವಿಶೇಷವಾದವುಗಳಂತಹ ಆಸಕ್ತಿದಾಯಕ ಪರಿಕಲ್ಪನೆಗಳನ್ನು ನಾವು ವೀಕ್ಷಿಸಿದ್ದೇವೆ. ನಾವು ಅಧ್ಯಯನವನ್ನು ಸ್ನಾಯು ಮತ್ತು ನರಾಂಗಾಂಶಗಳೊಂದಿಗೆ ಕೊನೆಗೊಳಿಸೋಣ. ವಿದ್ಯಾರ್ಥಿಗಳೇ, ಸ್ನಾಯು ಅಂಗಾಂಶ ಮತ್ತು ನರಾಂಗಾಂಶಗಳ ಕುರಿತು ಆಸಕ್ತಿದಾಯಕ ವಿಡಿಯೋವನ್ನು ವೀಕ್ಷಿಸಲು ನೀವೆಲ್ಲರೂ ಸಿದ್ಧರಿದ್ದೀರಾ? ಹೌದು, ಆದರೆ ವಿಷಯಕ್ಕೆ ಹೋಗುವ ಮೊದಲು ಈ ಪಾಠದಲ್ಲಿನ ಕೆಲವು ಕೀವರ್ಡ್ಗಳ ಮೇಲೆ ಕೇಂದ್ರೀಕರಿಸೋಣ. ಪ್ರಮುಖ ಪದಗಳು: ಸ್ನಾಯು ಅಂಗಾಂಶ, ಸ್ನಾಯುಗಳಲ್ಲಿ ಅಂಗಾಂಶ ಪ್ರಸ್ತುತ, ನರ ಅಂಗಾಂಶ, ನರಕೋಶಗಳಿಂದ ಮಾಡಿದ ಅಂಗಾಂಶ, ಕಾಂಟ್ರಾಕ್ಟಿಲ್ ಪ್ರೋಟೀನ್, ಪ್ರೋಟೀನ್ ಚಲನೆಗೆ ಸಹಾಯ ಮಾಡುತ್ತದೆ, ಡಯಾಫ್ರಮ್, ದೊಡ್ಡ ಗುಮ್ಮಟದ ಆಕಾರದ ಸ್ನಾಯು ಶ್ವಾಸಕೋಶದ ಕೆಳಗೆ ಇದೆ, ಸ್ಟೈಫನ್, ಈ ಸ್ನಾಯುವಿನ ಮೇಲೆ ಪಟ್ಟೆಗಳು, ಮಲ್ಟಿ ನ್ಯೂಕ್ಲಿಯೇಟ್, ಅನೇಕ ನ್ಯೂಕ್ಲಿಯಸ್, ಅನೈಚ್ಛಿಕ, ಪ್ರಜಾಪೂರ್ವಕ ತಲೆಯಲ್ಲಿದ ಕ್ರಿಯೆ, ಅಲೈವ್ಮೆಂಟರಿ ಕಾಲುವೆ, ಬಾಯಿಯಿಂದ ಅನ್ನನಾಳ ಗುದದ್ವಾರಕ್ಕೆ ಇರುವ ಸ್ಥಳ. ಕಲಿಕೆಯ ಉದ್ದೇಶಗಳು: ಈ ವಿಡಿಯೋದ ಅತ್ಯಂತ ವೇಳೆಗೆ ನಿಮ್ಮ ದೇಹದಲ್ಲಿ ವಿವಿಧ ಸ್ಥಳಗಳಲ್ಲಿ ಇರುವ ವಿವಿಧ ಸ್ನಾಯು ಅಂಗಾಂಶಗಳನ್ನು ನೀವು ಅನುಭವಿಸಬಹುದು ಮತ್ತು ಗುರುತಿಸಬಹುದು, ಮತ್ತು ಸಂದೇಶಗಳನ್ನು ಮೆದುಳಿನಿಂದ ವಿವಿಧ ದೇಹದ ಭಾಗಗಳಿಗೆ ಮತ್ತು ವಿವಿಧ ದೇಹದ ಭಾಗಗಳಿಂದ ಬೆನ್ನುಹುರಿಯ ಮೂಲಕ ಮೆದುಳಿಗೆ ಹೇಗೆ ವರ್ಗೀಕರಿಸಲಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಿಕಲ್ಪನೆ ನಕ್ಷೆ 1. ಪರಿಕಲ್ಪನೆ ನಕ್ಷೆ 2. ಕೋಳಿ ಮಾಂಸದ ತುಂಡು ತೆಗೆದುಕೊಳ್ಳಿ, ದುರ್ಬಲಗೊಳಿಸಿದ HCl ಅಥವಾ ವೆನಿಗರ್ ಅನ್ನು ಹಾಕಿ ಮತ್ತು 2 ಗಂಟೆಗಳ ಕಾಲ ಬಿಡಿ. ಮರುದಿನ ಬೆಳಿಗ್ಗೆ ಪ್ರೋಸ್ಟಾರ್ನೊಂದಿಗೆ ಸೈಡ್ನಲ್ಲಿ ಸ್ನಾಯುವಿನ ತುಂಡಿನ ಸಂಗ್ರಹಿಸಿ. ಮತ್ತೊಂದು ಸೈಡ್ನೊಂದಿಗೆ ನಿಧಾನವಾಗಿ ಒತ್ತಿರಿ. ಕೆಲವು ಹನಿ ನೀರನ್ನು ಹಾಕಿ ಮತ್ತು ಅದರ ಮೇಲೆ ಕವರ್ ಸ್ಟ್ರಿಪ್ ಅನ್ನು ಇರಿಸಿ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿ. ನೀವು ಆಳವಾಗಿ ಅಥವಾ ಹಗುರವಾಗಿ ಗಾಯಗೊಂಡರೆ ಅದರ ನೆರಳಿನ ನಂತರ ಆ ಸ್ಥಳದಲ್ಲಿ ಕೆಲವು ಚರ್ಮವು ಕಂಡುಬರುತ್ತದೆ. ಏಕೆ? ಕಾರಣ, ಚರ್ಮದ ಜೀವಕೋಶಗಳು ಪುನರುತ್ಪಾದಿಸುವ ಗುಣವನ್ನು ಹೊಂದಿವೆ. ಸ್ನಾಯು ಕೋಶದ ಬಗ್ಗೆ ಯೋಚಿಸಿ. ಅವು ಎಪಿಥೆಲಿಯಲ್ ಕೋಶಗಳಂತೆ ಪುನರುತ್ಪಾದಿಸಲು ತಡೆಯಲ್ಪಡುತ್ತವೆ. ಸ್ನಾಯುಗಳು ಕೈ ಮತ್ತು ಕಾಲುಗಳ ಚಲನೆಗಳಿಗೆ ಮತ್ತು ಕರುಳು ಮತ್ತು ಹೃದಯದಂತಹ ಹಲವಾರು ಆಂತರಿಕ ಅಂಗಗಳಿಗೆ ಕಾರಣವಾಗಿವೆ.
ಸ್ಥಳ ಮತ್ತು ಕಾರ್ಯ. ಸಣ್ಣ ಪ್ರಮಾಣದ ಸ್ನಾಯು ಅಂಗಾಂಶಗಳು ಸಹ ರಕ್ತನಾಳಗಳಲ್ಲಿ ಇರುತ್ತವೆ. ಇದು ರಕ್ತನಾಳದ ವಾಸ್ಯವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೀಗಾಗಿ ರಕ್ತವು ಹರಿಯುತ್ತದೆ. ಹೃದಯವು ಕೇವಲ ಒಂದು ವಿಧದ ಸ್ನಾಯು ಕೋಶಗಳಿಂದ ಮಾಡಲ್ಪಟ್ಟಿದೆ ಮತ್ತು ಸಂಕೋಚನ ಮತ್ತು ವಿಶ್ರಾಂತಿ ಎಂಬ ಪ್ರಕ್ರಿಯೆಯಿಂದ ರಕ್ತವನ್ನು ಪಂಪ್ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಚಲನೆಗೆ ಜವಾಬ್ದಾರಿಯಾಗಿರುವ ಸ್ನಾಯು ಅಂಗಾಂಶ ಸ್ನಾಯುವಿನ ನಾರುಗಳು ಎಂಬ ಉದ್ದವಾದ ಕೋಶಗಳನ್ನು ಒಳಗೊಂಡಿದೆ. ಸ್ನಾಯುಗಳು ಸಂಕೋಚನ ಪ್ರೋಟೀನ್ಗಳೆಂದು ಕರೆಯಲ್ಪಡುವ ವಿಶೇಷ ಪ್ರೋಟೀನ್ಗಳನ್ನು ಹೊಂದಿರುತ್ತವೆ. ಇದು ಚಲನೆಯನ್ನು ಉಂಟುಮಾಡಲು ಸಂಕುಚಿತಗೊಳಿಸುತ್ತದೆ ಮತ್ತು ವಿಶ್ರಾಂತಿ ಪಡೆಯುತ್ತದೆ. ಅವುಗಳ ರಚನೆ, ಸ್ಥಳ ಮತ್ತು ಕಾರ್ಯವನ್ನು ಆಧರಿಸಿ ಸ್ನಾಯುಗಳು 3 ವಿಧಗಳಾಗಿವೆ. ಅವು ಟೈಟೆಡ್ ಸ್ನಾಯು, ನಾನ್ ಟೈಟೆಡ್ ಸ್ನಾಯು ಮತ್ತು ಹೃದಯ ಸ್ನಾಯು. ನಮ್ಮ ಪ್ರಜಾಪೂರ್ವಕ ಪ್ರಯತ್ನದಿಂದ ನಾವು ಕೆಲವು ಸ್ನಾಯುಗಳನ್ನು ಚಲಿಸಬಹುದು. ಈ ಕೋಷ್ಟಕವನ್ನು ಗಮನಿಸಿ. ರಚನೆ: ಟೈಟೆಡ್, ಟೈಪ್ಡ್, ಸ್ವಯಂ ಪ್ರೇರಿತ. ಉದ್ದ ಸಿಲಿಂಡರ್ ಆಕಾರದ ಮತ್ತು ಕವಲೊಡೆದ. ಮಲ್ಟಿ ನ್ಯೂಕ್ಲಿಯೇಟೆಡ್. ಜಗಳಗಳು ಅಥವಾ ಪಟ್ಟೆಗಳು ಕಂಡುಬರುತ್ತವೆ. ಇದು ಲೈಟ್ ಮತ್ತು ಡಾರ್ಕ್ ಬ್ಯಾಂಡ್ಗಳನ್ನು ಹೊಂದಿದೆ. ಈ ಸ್ನಾಯು ದೇಹದ ತೂಕದ ಸುಮಾರು 50% ರಷ್ಟಿದೆ. ಫೈಬರ್ಗಳ ಗುಂಪುಗಳಲ್ಲಿ ಸಂಭವಿಸುತ್ತದೆ. ಸ್ಥಳ: ಅಲಿಮೆಂಟರಿ ಕಾಲುವೆ, ಹೃದಯ, ತೋಳುಗಳು, ಕಾಲುಗಳು, ಕುತ್ತಿಗೆ, ಮುಖ ಮತ್ತು ಡಯಾಫ್ರಾಮ್. ಸ್ವಯಂ ಪ್ರೇರಿತ ಕ್ರಿಯೆಗಳು. ಕಾರ್ಯ: ಉಸಿರಾಟ, ಕಣ್ಣು ಮಿಟುಕಿಸುವುದು ಇತ್ಯಾದಿ ದೇಹದ ಭಾಗಗಳ ಸ್ವಯಂ ಪ್ರೇರಿತ ಚಲನೆ ಮತ್ತು ಚಲನೆಗೆ ಜವಾಬ್ದಾರಿ. ಈ ಸ್ನಾಯುಗಳು ಸಂಕೋಚನದೊಂದಿಗೆ ಸಂಬಂಧಿಸಿವೆ ಮತ್ತು ಕ್ರಿಪ್ಟ ಸಂಕೋಚನದಿಂದಾಗಿ ಅವರು ಸುಲಭವಾಗಿ ದೇಣಿದಿದ್ದಾರೆ. ಅನ್ಟೈಟೆಡ್, ಅನ್ಸ್ಟೈಪ್ಡ್, ಅನೈಚ್ಛಿಕ. ಸಣ್ಣ ಟಿಂಡಲ್ ಆಕಾರವು ಮೊನಾಚದ ತುದಿಗಳು ಮತ್ತು ತೆಳ್ಮೆಗೆ. ಅನುರಹಿತ. ಪಟ್ಟೆಗಳು ಕಾಣಿಸುವುದಿಲ್ಲ ಮತ್ತು ನಯವಾಗಿ ಕಾಣುತ್ತವೆ. ಬ್ಯಾಂಡ್ಗಳು ಕಾಣಿಸುವುದಿಲ್ಲ. ಈ ಸ್ನಾಯುಗಳನ್ನು ಅಸ್ಥಿಪಂಜರದ ಸ್ನಾಯುಗಳು ಎಂದು ಕರೆಯುತ್ತಾರೆ. ಸ್ಥಳ: ಕಣ್ಣಿನ ಐರಿಸ್, ಗರ್ಭಾಶಯದ ಗೊಡ್ಡೆ, ಶ್ವಾಸಕೋಶದ ಶ್ವಾಸನಾಳ, ರಕ್ತನಾಳಗಳ ಒಳಪದರ, ಮೂತ್ರಕೋಶ ಮತ್ತು ಗರ್ಭಾಶಯ. ಅನೈಚ್ಛಿಕ ಕ್ರಿಯೆಗಳು. ಕಾರ್ಯ:
ಇದು ಜೀರ್ಣಕಾರಿ, ಮೂತ್ರ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಗಳು, ರಕ್ತನಾಳಗಳು ಮತ್ತು ವಾಯುಮಾರ್ಗಗಳ ಸಂಕೋಚನವನ್ನು ಉತ್ತೇಜಿಸುತ್ತದೆ. ಸ್ವಾಯತ್ತ ನರಮಂಡಲದಿಂದ ನಿಯಂತ್ರಿಸಲ್ಪಡುವ ಸ್ನಾಯುಗಳು. ಕಾರ್ಡಿಯಾಕ್ ಅನೈಚ್ಛಿಕ. ಸಣ್ಣ ಸಿಲಿಂಡರ್ಕಾರದ ಕವಲೊಡೆದ, ಅನ್ಯೂಕ್ಲಿಯೇಟೆಡ್, ಜಗಳಾದ ಅಥವಾ ಪಟ್ಟೆಗಳು ಕಂಡುಬರುತ್ತವೆ. ಇಂಡಕ್ಲೇಟೆಡ್ ಡಿಸ್ಪಳ ಉಪಸ್ಥಿತಿಯು ಹೃದಯ ಸ್ನಾಯುವಿನ ವಿಶಿಷ್ಟ ಲಕ್ಷಣವಾಗಿದೆ. ಜೀವಕೋಶಗಳು ತಮ್ಮ ತುದಿಗಳಲ್ಲಿ ಒಂದಕ್ಕೊಂದು ಸೇರಿಕೊಳ್ಳುತ್ತವೆ. ಸ್ಥಳ ಹೃದಯ ಅನೈಚ್ಛಿಕ. ಕಾರ್ಯ ರಕ್ತವನ್ನು ಪಂಪ್ ಮಾಡುವ ಜವಾಬ್ದಾರಿ. ಯಾವುದೇ ಆಯಾಸವಿಲ್ಲದೆ ಸಂಕೋಚನ ಮತ್ತು ವಿಶ್ರಾಂತಿ. ನರಗಳ ಅಂಗಾಂಶ. ನೀರು ಬಿಸಿ ಅಥವಾ ತಣ್ಣಗಿದೆ ಎಂದು ನಿಮಗೆ ಹೇಗೆ ತಿಳಿಯುತ್ತದೆ? ನಡೆಯುವಾಗ ಚೂಪಾದ ಅಂಚಿರುವ ಕಲ್ಲಿನ ಮೇಲೆ ಕಾಲು ಹಾಕಿದರೆ ನಿಮಗೆ ಹೇಗೆ ಅನಿಸುತ್ತದೆ? ನಮ್ಮ ದೇಹದಲ್ಲಿನ ವಿಶೇಷ ಕಾರ್ಯವಿಧಾನದಿಂದಾಗಿ ಭಾವ ಉಂಟಾಗುತ್ತದೆ. ಇದು ತಂತಿಗಳ ಮೂಲಕ ಹಾದು ಹೋಗುವ ವಿದ್ಯುತ್ ಪ್ರವಾಹದಂತೆ ಕಾರ್ಯನಿರ್ವಹಿಸುತ್ತದೆ. ಮೆದುಳು, ಬೆನ್ನುಹುರಿ ಮತ್ತು ನರಗಳು ಈ ಕಾರ್ಯವಿಧಾನದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುತ್ತದೆ. ನರಗಳ ಅಂಗಾಂಶಕ್ಕೆ ಬರುವ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಬಹಳ ಮುಖ್ಯವಾಗಿದೆ. ಗುಣಲಕ್ಷಣಗಳು. ಒಂದು ಪ್ರತ್ಯೇಕ ನರ ಕೋಶವು 1 ಮೀಟರ್ ಉದ್ದವಿರಬಹುದು. ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟಿರುವ ಅನೇಕ ನರನಾರುಗಳು ನರವನ್ನು ರೂಪಿಸುತ್ತವೆ. ನರನಾರಿನ ಉದ್ದಕ್ಕೂ ಹಾದು ಹೋಗುವ ಸಂಕೇತವನ್ನು ನರ ಪ್ರಚೋದನೆ ಎಂದು ಕರೆಯಲಾಗುತ್ತದೆ. ಎಲ್ಲ ಜೀವಕೋಶಗಳು ಪ್ರಚೋದಕಗಳಿಗೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಆದಾಗ್ಯೂ ನರಗಳ ಅಂಗಾಂಶದ ಜೀವಕೋಶಗಳು ಪ್ರಚೋದನೆಗೆ ಹೆಚ್ಚು ಪರಿಣಿತಿಯನ್ನು ಹೊಂದಿವೆ ಮತ್ತು ನಂತರ ದೇಹದೊಳಗೆ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಪ್ರಚೋದನೆಯನ್ನು ಬಹಳ ವೇಗವಾಗಿ ರವಾನಿಸುತ್ತದೆ. ಮೆದುಳು, ಬೆನ್ನುಹುರಿ ಮತ್ತು ನರಗಳು ಎಲ್ಲ ನರ ಅಂಗಾಂಶಗಳಿಂದ ಕೂಡಿದೆ. ಈ ಅಂಗಾಂಶದ ಜೀವಕೋಶಗಳನ್ನು ನರಕೋಶಗಳು ಅಥವಾ ನರಕೋಶಗಳು ಎಂದು ಕರೆಯಲಾಗುತ್ತದೆ. ಸ್ಥಳ ನರ ಅಂಗಾಂಶವು ಮೆದುಳು, ಬೆನ್ನುಹುರಿ ಮತ್ತು ನರಗಳಲ್ಲಿ ಕಂಡುಬರುತ್ತದೆ. ರಚನೆ. ನರಕೋಶವು ಜೀವಕೋಶದ ದೇಹವನ್ನು ಹೊಂದಿರುತ್ತದೆ. ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸ್ಮಾನೊಂದಿಗೆ ಉದ್ದವಾದ ತೆಳುವಾದ ಕೂದಲಿನಂತಹ ಭಾಗಗಳು ಉದ್ಭವಿಸುತ್ತವೆ. ಸಾಮಾನ್ಯವಾಗಿ ಪ್ರತಿ ನರಕೋಶವು ಆಕ್ಸಾನ್ ಎಂದು ಕರೆಯಲ್ಪಡುವ ಒಂದು ಉದ್ದವಾದ ಭಾಗವನ್ನು ಹೊಂದಿರುತ್ತದೆ ಮತ್ತು ಡೆಂಡ್ರೈಟ್ಗಳೆಂದು ಕರೆಯಲ್ಪಡುವ ಅನೇಕ ಸಣ್ಣ ಕವಲೊಡೆದ ಭಾಗಗಳನ್ನು ಹೊಂದಿರುತ್ತದೆ. ಡೆಂಡ್ರೈಟ್ಸ್ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಡೇಟಾ ಅಥವಾ ಸಂಕೇತಗಳನ್ನು ಪಡೆಯುತ್ತದೆ.
ನ್ಯೂಕ್ಲಿಯಸ್. ಇದು ಜೀವಕೋಶದ ಆನುವಂಶಿಕ ಮಾಹಿತಿಯನ್ನು ಒಳಗೊಂಡಿವೆ ಮತ್ತು ಜೀವಕೋಶದ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತದೆ. ಆಕ್ಟಾನ್ ವಿವಿಧ ನರಕೋಶಗಳು, ಸ್ನಾಯುಗಳು ಮತ್ತು ಗ್ರಂಥಿಗಳಿಗೆ ಮಾಹಿತಿಯನ್ನು ರವಾನಿಸುತ್ತದೆ. ಮೈಲಿನ್ ಪೊರೆ ನರಕೋಶಗಳಿಗೆ ರಚನಾತ್ಮಕ ನಿರೋಧನವನ್ನು ಒದಗಿಸುತ್ತದೆ. ಟರ್ಮಿನಲ್ ಎಂಡ್ ನರಪ್ರೇಟಕವನ್ನು ಬಿಡುಗಡೆ ಮಾಡಲು ಆಕ್ಟಾನ್ ಒಯ್ಯುವ ವಿದ್ಯುತ್ ಸಂಕೇತದಿಂದ ಪ್ರಚೋದಿಸಲಾಗಿದೆ. ಜೀವಕೋಶದ ದೇಹ ಅಥವಾ ಸೈಟಾನ್ ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುವ ಪಾತ್ರವಾಗಿದೆ. ಶ್ವಾಸಕೋಶ ಅವುಗಳನ್ನು ಜೀವಂತವಾಗಿರಿಸುವುದು ಮತ್ತು ಕೆಲವೊಮ್ಮೆ ಅವುಗಳನ್ನು ಮೈಲಿನ್ ಪೊರೆಯಿಂದ ಮುಚ್ಚುವುದು. ಬಾಹ್ಯ ನರಗಳ ಅಭಿವೃದ್ಧಿ, ನಿರ್ವಹಣೆ, ಕಾರ್ಯ ಮತ್ತು ಪುನರುತ್ಪಾದನೆಯಲ್ಲಿ ಮುಖ್ಯ ಪಾತ್ರ. ಕಾರ್ಯ ಇದು ಅನೇಕ ದೇಹದ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವ ಮತ್ತು ನಿಯಂತ್ರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಸ್ನಾಯುವಿನ ಸಂಕೋಚನವನ್ನು ಉತ್ತೇಜಿಸುತ್ತದೆ. ಪರಿಸರದ ಅರಿವು ಮೂಡಿಸುತ್ತದೆ. ಭಾವನೆಗಳು, ಸ್ಮರಣೆ ಮತ್ತು ತಾರ್ಕಿಕ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಾಣಿಗಳಲ್ಲಿನ ನರ ಮತ್ತು ಸ್ನಾಯುಗಳ ಈ ಸಂಯೋಜನೆಯನ್ನು ಪ್ರಚೋದಕಗಳಿಗೆ ಪ್ರತಿಕ್ರಿಯೆಯಾಗಿ ವೇಗವಾಗಿ ಚಲಿಸಲು ಬಳಸಲಾಗುತ್ತದೆ. ನೆನಪಿಸಿಕೊಳ್ಳಿ, ನೆನಪಿಡಿಸುವ ಹಲವು ಅಂಶಗಳು. ಸ್ನಾಯುಗಳು ಕೈ ಮತ್ತು ಕಾಲುಗಳ ಚಲನೆಗಳಲ್ಲಿ ಮತ್ತು ಕರುಳು ಮತ್ತು ಹೃದಯದಂತಹ ಹಲವಾರು ಆಂತರಿಕ ಅಂಗಗಳಿಗೆ ಕಾರಣವಾಗಿವೆ. ಅವುಗಳ ರಚನೆ, ಸ್ಥಳ ಮತ್ತು ಕಾರ್ಯವನ್ನು ಆಧರಿಸಿ ಸ್ನಾಯುಗಳು 3 ವಿಧಗಳಾಗಿ ಅವು ಸ್ಟೈಟಸ್ ಸ್ನಾಯು, ನಾನ್ ಸ್ಟೈಟಸ್ ಸ್ನಾಯು ಮತ್ತು ಹೃದಯ ಸ್ನಾಯು. ಸ್ನಾಯುಗಳು ಸಂಕೋಚನ ಪ್ರೋಟೀನ್ ಎಂಬ ಪ್ರೋಟೀನ್ ಸಹಾಯದಿಂದ ಚಲಿಸುತ್ತದೆ. ವ್ಯಕ್ತಿಯ ಪ್ರಜ್ಞೆ ಅಥವಾ ಇಚ್ಛೆಯಿಲ್ಲದೆ ನಡೆಯುವ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಎಂದು ಕರೆಯಲಾಗುತ್ತದೆ. ಜೀರ್ಣಕ್ರಿಯೆ, ಹೃದಯ ಬಡಿತ, ಸೀನುವಿಕೆ ಇತ್ಯಾದಿ ಮತ್ತು ಪ್ರಜ್ಞೆಯಿಂದ ನಡೆಯುವ ಕ್ರಿಯೆಗಳು ನಡೆಯುವುದು, ತಿನ್ನುವುದು, ಜಿಗಿಯುವುದು ಮತ್ತು ಓಡುವುದು ಸ್ವಯಂ ಪ್ರೇರಿತ ಕ್ರಿಯೆಗಳು. ದೇಹದ ಅನೇಕ ಚಟುವಟಿಕೆಗಳನ್ನು ಸಂಘಟಿಸಲು ಮತ್ತು ನಿಯಂತ್ರಿಸಲು ನ್ಯೂರಾನ್ ಕಾರಣವಾಗಿದೆ. ನೆನಪಿಸಿಕೊಳ್ಳಿ, ಸತ್ಯ. ಚಳಿಗಾಲದಲ್ಲಿ ದೇಹ ನಡುಗುತ್ತದೆ ಏಕೆ? ದೇಹವು ತಂಪಾದ ಗಾಳಿಗೆ ತೆರೆದಾಗ ನಾವು ನಡುಗುತ್ತೇವೆ. ನಡುಗುವ ಸಮಯದಲ್ಲಿ ಸ್ನಾಯುಗಳು ಸಂಕೋಚಿತಗೊಳ್ಳುತ್ತವೆ ಮತ್ತು ಹೆಚ್ಚಿನ ಪ್ರಮಾಣದ ಶಾಖವನ್ನು ಉತ್ಪಾದಿಸುತ್ತವೆ. ಇದು ದೇಹವನ್ನು ಬಿಸಿಯಾಗಿಡುತ್ತವೆ.